ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 17, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಯಾರು ತಗೋತೀನಿ ಅಂತಿದಾರಲ್ಲ ಅವ್ರಿಗೋಸ್ಕರ ಒಂದು ಎಕೋಸಿಸ್ಟಮನ್ನು ಪ್ರೊವೈಡ್ ಮಾಡಲಿಕ್ಕೆ ಕೋರ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕೋರ್ ಬ್ಯಾಚಲ್ಲಿ ನೀವು ಎಂಟರ್ ಆಗಬೇಕು ಅಂದರೆ ಸ್ಕಾಲರ್ಶಿಪ್ ಟೆಸ್ಟನ್ನು ಬರೀಬೇಕು. ಈ ಟೆಸ್ಟು 18ನೇ ತಾರೀಕಿನಂದು ಕಂಡಕ್ಟ್ ಮಾಡಲಾಗುತ್ತೆ. ಈ ಟೆಸ್ಟಲ್ಲಿ ಪ್ರಿಲಿಮ್ಸ್ ಕ್ವಶನ್ಸ್ಗಳಿರುತ್ತೆ, 50 ಪ್ರಿಲಿಮ್ಸ್ ಕ್ವಶನ್ಸ್ ಹಾಗೂ 4 ಮೇನ್ಸ್ ಕ್ವಶನ್, 1 ಎಸ್ಸೆ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಟೆಸ್ಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಒಟ್ಟಾರೆಯಾಗಿ 25 ಕ್ಯಾಂಡಿಡೇಟ್ಸ್ಗಳನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಅವರಿಗೆ ಫ್ರೀ ಸ್ಟಡಿ ಹಾಲ್ಸ್ಗಳನ್ನು ಕೊಡಲಾಗುತ್ತೆ. ಡೈಲಿ ಬೇಸಿಸ್ ಮೇಲೆ ಟೆಸ್ಟ್ಗಳಿರುತ್ತೆ, ವೀಕ್ಲಿ ಟೆಸ್ಟ್ಗಳಿರ್ಬೋದು, ಮೆಂಟರ್ಶಿಪ್ ಪ್ರೋಗ್ರಾಮ್ ಇರ್ಬೋದು ಹಾಗೂ RRP ಮಾಡ್ಯೂಲ್ಸ್ಗಳನ್ನು ಸಹ ಪ್ರೊವೈಡ್ ಮಾಡಲಾಗುತ್ತೆ. ಈ RRP ಪ್ರೋಗ್ರಾಮಲ್ಲಿ 2 or 3 ಡೇಸಲ್ಲಿ ಒಂದೊಂದು ಸಬ್ಜೆಕ್ಟ್ಸನ್ನು ಕನ್ಸಿಡರ್ ಮಾಡಿ ಕಂಪ್ಲೀಟ್ ರಿವಿಷನ್ಸ್ಗಳನ್ನು ಮಾಡಲಾಗುತ್ತೆ. ಸೊ ಪ್ರಿಲಿಮ್ಸ್ಗೆ ಬೇಕಾಗ್ತಕ್ಕಂಥ ಕಂಪ್ಲೀಟ್ ತಯಾರಿಯನ್ನು ನೀವು ಈ ಕೋರ್ ಬ್ಯಾಚ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ಮಾಡ್ಬೋದು ಅನ್ನುವಂಥದ್ದು. ಸೊ ಈ ಒಂದು ಕೋರ್ ಬ್ಯಾಚಲ್ಲಿ ನೀವು ಜಾಯ್ನ್ ಆಗ್ತೀನಿ ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಮೊದಲು ನೀವು ಸ್ಕಾಲರ್ಶಿಪ್ ಟೆಸ್ಟನ್ನು ಬರೀಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಇಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್ 5 ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆಫ್ ಕೇರಳ ಗೆಟ್ GI ಟ್ಯಾಗ್ ಟೇಕಿಂಗ್ ದ ಟೋಟಲ್ ಕೌಂಟ್ ಟು 17. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲಿ ಕನೆಕ್ಟ್ ಮಾಡುವಂಥದ್ದು ಹಾಗೂ GS ಪೇಪರ್ 3 ನಡಿನಲ್ಲೂ ಸಹ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗುತ್ತೆ. ಕೇರಳದಲ್ಲಿರುವಂತಹ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಯಾವ್ಯಾವ ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ, ಒಂದು ಸರ್ತಿ ನೀವು ನೇಮನ್ನು ನೆನಪಿಟ್ಕೊಳ್ಳುವಂಥದ್ದು. ಸೊ ಮೊದಲು ನಾವು GI ಟ್ಯಾಗ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾವ್ಯಾವ ಪ್ರಾಡಕ್ಟ್ಸ್ಗಳಿಗೆ ಇವತ್ತು GI ಟ್ಯಾಗನ್ನು ಕೊಟ್ಟಿದ್ದಾರೆ ಅಂತ ಗಮನ ಹರಿಸೋಣ. GI ಅಂದರೆ ಇದರ ಫುಲ್ ಫಾರ್ಮು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ. ಒಂದು ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಟೆರಿಟರಿನಲ್ಲಿ ಒರಿಜಿನೇಟ್ ಆಗಿರುವಂತಹ ಗೂಡ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾರೆ. ಯಾವ ಒಂದು ಆ್ಯಕ್ಟ್ ನಡಿನಲ್ಲಿ ನಾವು GI ಟ್ಯಾಗನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಆ್ಯಕ್ಟ್ 1999. ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ಇದರ ಪ್ರೊಟೆಕ್ಷನನ್ನು ನಾವು ಈ ಒಂದು ಆ್ಯಕ್ಟ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಒಂದು ಪರ್ಟಿಕ್ಯುಲರ್ ಗೂಡ್ಸ್ನ ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ, ಅದರಲ್ಲೂ ಜಿಯೋಗ್ರಫಿಕಲ್ ಇಂಡಿಕೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿರುವಂತಹ ಗೂಡ್ಸ್ಗೆ ಪ್ರೊಟೆಕ್ಷನನ್ನು ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ಈ ಒಂದು ಆ್ಯಕ್ಟ್ ನಮಗೆ ತಿಳಿಸುತ್ತೆ. ಇದನ್ನು ಗವರ್ನ್ ಮಾಡಿರುವಂಥದ್ದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವ ಡೈರೆಕ್ಷನ್ ಮೇಲೆ ನಡೆಯುತ್ತೆ ಅಂದರೆ WTOದಲ್ಲಿರ್ತಕ್ಕಂಥ ಒಂದು ಅಗ್ರಿಮೆಂಟ್, ಅದರಲ್ಲೂ ಟ್ರಿಪ್ಸ್ ಅಂತ ನೋಡ್ತೀವಲ್ಲ, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸೊ ಈ ಒಂದು ಟ್ರಿಪ್ಸ್ ನಡಿನಲ್ಲಿ ನಾವು ಜಿಯೋಗ್ರಫಿಕಲ್ ಇಂಡಿಕೇಷನನ್ನು ಗಮನ ಹರಿಸುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ರೀಸೆಂಟಾಗಿ ಜಿಯೋಗ್ರಫಿಕಲ್ ಇಂಡಿಕೇಷನ್ ಕೊಟ್ಟಿರುವಂತಹ ಪ್ರಾಡಕ್ಟ್ಸ್ಗಳ ಮೇಲೇನೂ ಸಹ ಕ್ವಶನ್ಸನ್ನು ಕೇಳ್ಬೋದು ಅಥವಾ ಬೇಸಿಕ್ ಇನ್ಫಾರ್ಮೇಷನನ್ನು ಸಹ ನಾವು ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಮರಿಲಿ ಯಾವ್ಯಾವ ಪ್ರಾಡಕ್ಟ್ಸ್ಗಳಿಗೆ ಕೊಡ್ತಾರೆ, ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ಕೊಡ್ತಾರೆ ಅನ್ನೋದನ್ನು ಆರ್ಟಿಕಲಿಂದ ತಿಳ್ಕೊಬೋದು. ಮತ್ತು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಇರ್ಬೋದು, ನ್ಯಾಚುರಲಿ ಅವೈಲೇಬಲ್ ಇರತಕ್ಕಂತಹ ಪ್ರಾಡಕ್ಟ್ ಇರ್ಬೋದು, ಹ್ಯಾಂಡಿಕ್ರಾಫ್ಟ್ ಮತ್ತು ಇಂಡಸ್ಟ್ರಿಯಲ್ ಗೂಡ್ಸ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟಲ್ಲಿ ಕನ್ಸಿಡರ್ ಮಾಡುವಂಥದ್ದು. ವ್ಯಾಲಿಡಿಟಿ ಯಾವ ರೀತಿಯಾಗಿರುತ್ತೆ ಅಂದರೆ ಒಂದು ಸರ್ತಿ GI ಟ್ಯಾಗನ್ನು ಯಾವುದೇ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಥವಾ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಹೊಂದಿದಾದಮೇಲೆ 10 ಇಯರ್ಸ್ ತನೂ ಈ ಒಂದು ವ್ಯಾಲಿಡಿಟಿ ಇರುತ್ತೆ. 10 ಇಯರ್ಸ್ ಆದಮೇಲೆ ಮತ್ತೆ ರಿನ್ಯೂ ಮಾಡ್ಬೋದು. ಇದರ ಸಿಗ್ನಿಫಿಕೆನ್ಸ್ ಏನಿದೆ, ಹೇಗೆ ಪ್ರೊಟೆಕ್ಷನನ್ನು ಮಾಡುತ್ತೆ ಅಂದರೆ, ಯಾವುದೇ ಒಂದು ಪ್ರಾಡಕ್ಟ್ ಇವತ್ತು ಟ್ಯಾಗನ್ನು ಹೊಂದಿದೆ ಅಂದರೆ ಆ ಒಂದು ಪ್ರಾಡಕ್ಟಿಂದ ನೇಮನ್ನು ಬಳಕೆ ಮಾಡಿಕೊಂಡು ಅಥವಾ ಸಿಮಿಲರ್ ಪ್ರಾಡಕ್ಟನ್ನು ಯಾವ ಕಂಪ್ನಿನೂ ಸಹ ಸೆಲ್ ಮಾಡುವಂತಿಲ್ಲ, ಪರ್ಸನು ಸಹ ಸೆಲ್ ಮಾಡುವಂತಿಲ್ಲ, ಆ ರೀತಿಯಂಥ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಇದರಲ್ಲಿ ಲೀಗಲ್ ಪ್ರೊಟೆಕ್ಷನ್ ಸಿಗ್ತಾ ಇರೋದ್ರಿಂದ ಅನ್ಅಥರೈಸ್ಡ್ ವ್ಯಕ್ತಿಗಳು ಇದನ್ನು ಯೂಸ್ ಮಾಡುವಂತಿಲ್ಲ ಮತ್ತು ಎಕ್ಸ್ಪೋರ್ಟನ್ನು ಸಹ ಪ್ರಮೋಟ್ ಮಾಡುತ್ತೆ. ಕ್ವಾಲಿಟಿ ವೈಸ್ ನಾವು ರಿಕಗ್ನೈಸೇಷನ್ ಕೊಟ್ಟಾದಮೇಲೆ ಗ್ಲೋಬಲ್ ಲೆವೆಲಲ್ಲೂ ಸಹ ಅಟ್ರಾಕ್ಷನನ್ನು ಕ್ರಿಯೇಟ್ ಮಾಡೋದ್ರ ಜೊತೆಗೆ ಅದರ ಕ್ವಾಲಿಟಿಯನ್ನು ಪ್ರೊಜೆಕ್ಟ್ ಮಾಡುತ್ತೆ. ಇದರಿಂದಾಗಿ ಎಕ್ಸ್ಪೋರ್ಟ್ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಎಕ್ಸ್ಪೋರ್ಟ್ನ ಒಂದು ಪ್ರಮೋಷನ್ನು ಸಹ GI ಟ್ಯಾಗ್ ಕೊಡೋದ್ರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಇದರ ಜೊತೆಗೆ ಕಸ್ಟಮರ್ಸ್ಗಳಿಗೂ ಸಹ ಒಂದು ಕ್ವಾಲಿಟಿ ವೈಸ್ ಅಥೆಂಟಿಕೇಷನ್ ಸಿಕ್ಕತ್ತೆ. ಹಾಗಾಗಿ ಈಸಿಯಾಗಿ ಕಸ್ಟಮರು ಸಹ ಈ ಒಂದು ಪ್ರಾಡಕ್ಟ್ ಮೇಲೆ ರಿಲೇ ಮಾಡ್ಬೋದು. ಎಕ್ಸ್ಪೋರ್ಟನ್ನು ಸಹ ಇದು ಪ್ರಮೋಟ್ ಮಾಡುತ್ತೆ ಅನ್ನುವಂಥದ್ದು.
ಸೊ GI ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಪ್ರೋಸೆಸ್ ತುಂಬ ಈಸಿಯಾಗಿರುತ್ತೆ. ಅಪ್ಲಿಕೇಶನ್ಸನ್ನು ಹಾಕ್ತಾರೆ, ಪ್ರೈಮರಿ ಸ್ಕ್ರೂಟಿನಿ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಇದು ಜಿಯೋಗ್ರಫಿಕಲ್ ಇಂಡಿಕೇಷನ್ಸ್ಗೆ ಸೂಟೇಬಲ್ ಇದೆನಾ ಇಲ್ವಾ, ಅಥವಾ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಸ್ಗೆ ಇದು ಪ್ರಾಪರಾಗಿ ಬಿಲಾಂಗ್ ಆಗುತ್ತೆ ಇಲ್ವಾ, ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಇರ್ಬೋದು, ಕ್ವಾಲಿಟಿ ವೈಸ್ ಎಲ್ಲ ಐಡೆಂಟಿಫೈ ಮಾಡಿ ಎಕ್ಸಾಮಿನೇಷನನ್ನು ಮಾಡಿದಾದಮೇಲೆ ಇದಕ್ಕೆ ಕನ್ಫರ್ಮೇಷನನ್ನು ಕೊಡ್ತಾರೆ. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು GI ಟ್ಯಾಗ್ನ ಮುಖಾಂತರ ರಿಕಗ್ನೈಸೇಷನನ್ನು ನೋಡ್ಬೋದು. ಸೊ ಇವಾಗ ಈ ಒಂದು ಆರ್ಟಿಕಲಲ್ಲಿ ನಾವು ನೋಡೋದಾದರೆ ಯಾವ್ಯಾವ ಪ್ರಾಡಕ್ಟ್ಗಳಿಗೆ ಕೊಟ್ಟಿದ್ದಾರೆ, ಬೇಸಿಕಲಿ ಕೊಟ್ಟಿರೋದಂತಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ಕೇರಳದಲ್ಲಿ ಕೊಟ್ಟಿರುವಂಥದ್ದು. ಹಾಗಿದ್ರೆ ಯಾವ್ಯಾವ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿದ್ದಾವೆ? ಅಟ್ಟಪ್ಯಾಡಿ, ಅಟ್ಟಕೊಂಬು, ಅವರ, ಬೀನ್ಸ್ ಅನ್ನುವಂಥ ಕಾಮನ್ ನೇಮ್, ಅಟ್ಟಪ್ಯಾಡಿ, ತುವರ, ರೆಡ್ ಗ್ರಾಮ್, ಹಾಗೂ ವನಟಕಾರ, ಎಳ್ಳು, ಕಾಂತಲ್ಲೂರು, ಒಟ್ಟವಾಡ, ವೆಲ್ಲತೊಲ್ಲಿ, ಗಾರ್ಲಿಕ್ ಅನ್ನುವಂತಹ ಕಾಮನ್ ನೇಮ್ ಆಗಿರ್ಬೋದು, ಮತ್ತು ಕೊಂಡಗಲ್ಲೂರು, ಪಟ್ಟುವೆಲ್ಲಾರಿ ಅನ್ನುವಂಥ ಸ್ನ್ಯಾಪ್ ಮಿಲನ್. ಈ ನೇಮ್ಗಳನ್ನು ಪ್ರೊನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೇರಳೈಟ್ಸ್ಗಳು ಈಸಿಯಾಗಿ ಪ್ರೊನೌನ್ಸ್ ಮಾಡ್ತಾರೆ. ನಾರ್ಮಲಿ ಜನರಲ್ ನೇಮ್ ಏನಿದೆ ಅಲ್ಲ, ಜನರಲ್ ನೇಮಿಂದ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ, ಅಥವಾ ನೀವು ಸ್ವಲ್ಪ ಐಡೆಂಟಿಫೈ ಮಾಡಬೇಕಷ್ಟೇ. ಈ ವರ್ಡ್ಸ್ಗಳನ್ನು ಒಂದು 2-3 ಸರ್ತಿ ನೋಡಿದರೆ ಆಪ್ಷನ್ಸಲ್ಲಿ ಬಂದಾಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗೂ ಇದರ ಇಂಪಾರ್ಟೆನ್ಸನ್ನು ಸಹ ನಾವು ನೋಡಿದರೆ ಅಟ್ಟಪ್ಯಾಡಿ ಅನ್ನುವಂತಹ ರೀಜನಲ್ಲಿ ಅಟ್ಟಪ್ಯಾಡಿ, ಅಟ್ಟಕೊಂಬು, ಅವರ, ಬೀನ್ಸ್ ಅಂತ ಏನು ನಾವು ಮೊದಲು ನೋಡಿದ್ವಲ್ಲ, ಇದು ಲೊಕೇಟ್ ಆಗಿರೋದು ಪಾಲ್ಕಾಡ್ ಅನ್ನುವಂಥ ಒಂದು ಏರಿಯಾದಲ್ಲಿ. ಇದರಲ್ಲಿ ಹೈಯರ್ ಆ್ಯಂಥೋಸೈನಿನ್ ಅನ್ನುವಂಥ ಕಂಟೆಂಟ್ ಇರುತ್ತೆ ಅನ್ನುವಂಥದ್ದು ನಾವು ನಾರ್ಮಲ್ ಬೀನ್ಸ್ಗೆ ಕಂಪೇರ್ ಮಾಡಿದರೆ ಆ್ಯಂಥೋಸೈನಿನ್ ಕಾಂಪೋನೆಂಟು ಹೆಚ್ಚಾಗಿರುತ್ತೆ. ವಯಲೆಟ್ ಕಲರೇಷನ್ಸ್ ಇರುವಂಥದ್ದನ್ನು ನಾವು ಸ್ಟೆಮ್ ಹಾಗೂ ಫ್ರೂಟ್ ರೀಜನ್ಸಲ್ಲಿ ನೋಡುವಂಥದ್ದು. ಹಾಗೂ ಅಟ್ಟಪ್ಯಾಡಿ, ತುವರ, ರೆಡ್ ಗ್ರಾಮ್ ಅಂತ ಏನು ಕರಿತೀವಲ್ಲ, ಇದರಲ್ಲಿ ನಾವು ವೈಟ್ ಕೋಟ್ ಇರುವಂಥ ಒಂದು ಸೀಡನ್ನು ನೋಡ್ತಾ ಇದ್ದೀವಿ. ನಾರ್ಮಲ್ ಗ್ರಾಮ್ನ ಒಂದು ಸೈಜನ್ನು ಕಂಪೇರ್ ಮಾಡಿದರೆ ಇದು ಬಿಗ್ಗರ್ ಸೈಜನ್ನು ಹೊಂದಿದೆ. ಸೀಡ್ ವೇಟು ಸಹ ರೆಗ್ಯುಲರ್ ವೆರೈಟಿಗಿನೂ ಹೆಚ್ಚು ವೇಟನ್ನು ಹೊಂದಿದೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡುವಂಥದ್ದು. ಅಟ್ಟಪ್ಯಾಡಿ, ತುವರ, ಒಂದು ರೆಡ್ ಗ್ರಾಮ್ ಇದೆ. ಬೀನ್ಸ್ಗೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸಿಸಮೆ. ಸೊ ಇದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಇದೆಯಲ್ಲ, ಅದು ಸಾಕಷ್ಟು ಗುಡ್ ಕ್ವಾಲಿಟಿಯಿಂದ ಆಗುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇರೋದ್ರಿಂದ ಫೇಮಸ್ ಆಗಿರುವಂತಹ ಸಿಸಿಮೆಯನ್ನು ನೋಡಬಹುದು. ಒನಟಕೂರ, ಎಳ್ಳು ಅನ್ನುವಂಥ ನೇಮಿನಿಂದ ಇದು ಕರೀತಾರೆ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಹೆಚ್ಚು ಫ್ರೀ ರ್ಯಾಡಿಕಲ್ಸ್ ಇರೋದ್ರಿಂದ ಇದು ಬಾಡಿ ಸೆಲ್ಸನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಇದೊಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸಿಸಮಿ ಅಥವಾ ಒನಟ್ಟುಕಾರು ಅನ್ನುವಂಥ 3 ಸ್ಪೀಷೀಸ್ನ ಕ್ಯಾರೆಕ್ಟರಿಸ್ಟಿಕ್ಕನ್ನು ನೋಡಿದ್ವಿ. ಇನ್ನು ಗಾರ್ಲಿಕ್, ಕಾಂತಲ್ಲೂರು, ಒಟ್ಟವಾಡ, ವೆಲ್ಲುತುಲ್ಲಿ ಅನ್ನುವಂಥ ಒಂದು ನೇಮಿಂದ ಇದನ್ನು ಕರೀತಾರೆ ಗಾರ್ಲಿಕ್. ಸೊ ಈ ಏರಿಯಾದಲ್ಲಿ ಬೆಳೀತಕ್ಕಂತಹ ಗಾರ್ಲಿಕ್, ಇದರ ಒಂದು ಇಂಪಾರ್ಟೆನ್ಸ್ ಏನಂದರೆ ಇಡುಕ್ಕಿ ರೀಜನ್ಸಲ್ಲಿ ಸಿಕ್ಕತ್ತೆ. ಇದರಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಅನ್ನುವಂಥದ್ದಾಗಲಿ, ಫ್ಲೆವಿನಾಯ್ಡ್ಸ್ ಇರ್ಬೋದು, ಸಲ್ಫೈಡ್ಸ್ಗಳ ಒಂದು ಕಂಟೆಂಟ್ ಜಾಸ್ತಿ ಇದೆ ಅನ್ನುವಂಥ ವಿಷಯದಲ್ಲಿ ಇದನ್ನು GI ಟ್ಯಾಗ್ ಕೊಟ್ಟಿರೋದನ್ನು ನೋಡ್ಬೋದು. ಇನ್ನು 5th ಒನ್ ಅಂದರೆ ಸ್ನ್ಯಾಪ್ ಮೆಲಾನ್ ಅಥವಾ ಪೊಟ್ಟುವೆಲ್ಲಾರಿ ಅನ್ನುವಂಥ ನೇಮಿನಿಂದ ಇದನ್ನು ಕರೀತಾರೆ. ಇದರಲ್ಲಿರುವಂತಹ ಇಂಪಾರ್ಟೆನ್ಸ್ ಅಂತಂದರೆ ಜ್ಯೂಸ್ ಕಂಟೆಂಟ್ ಏನಿದೆಯಲ್ಲ, ಅದು ಸಾಕಷ್ಟು ಹೆಚ್ಚಿನ ಕ್ವಾಂಟಿಟಿನಲ್ಲಿರುವಂಥದ್ದು, ಹಾಗೂ ಸಮ್ಮರ್ ಟೈಮಲ್ಲಿ ಹೆಚ್ಚು ಇದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಸೊ ಥರ್ಸ್ಟ್ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ವೈಸ್ ಇರತಕ್ಕಂತಹ ಜ್ಯೂಸನ್ನು ಇದು ಕೊಡುತ್ತೆ ಅನ್ನುವಂಥ ಒಂದು ರಿಕಗ್ನೈಸೇಷನನ್ನು ನಾವಿಲ್ಲಿ ನೋಡ್ಬೋದು. ಕೇರಳದಲ್ಲಿ ಒಟ್ಟಾರೆಯಾಗಿ 5 ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ಕೊಟ್ಟಿದ್ದಾರೆ. ನೇಮ್ಸ್ಗಳನ್ನು 1-2 ಸರ್ತಿ ನೀವು ನೋಡಿಕೊಂಡು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. GI ಟ್ಯಾಗನ್ನು ಕೊಡೋದ್ರಿಂದ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಒಂದು ಪ್ರಾಡಕ್ಟ್ಗೆ ಇವತ್ತು ನಾವು GI ಟ್ಯಾಗನ್ನು ಕೊಟ್ಟಿದ್ರೆ ಹೇಗೆ ಬೆನಿಫಿಟ್ಸ್ ಆಗ್ಬೋದು ಅನ್ನೋದು ಸಹ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮಗೆ ಸಫಿಷಿಯೆಂಟ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಲಿಂಕಿಂಗ್ ಆಫ್ ಆಧಾರ್ ಆ್ಯಂಡ್ ಎಲೆಕ್ಟೋರಲ್ ID ಈಸ್ ವಾಲಂಟರಿ ಸೇಸ್ ರಿಜಿಜು. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಎಲೆಕ್ಟೋರಲ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಸೆಕ್ಷನಲ್ಲಿ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಎಲೆಕ್ಷನ್ ಲಾಸ್ ಆಫ್ ಆ್ಯಕ್ಟ್ 2021 ನಡಿನಲ್ಲಿರುವಂತಹ ಒಂದು ಪ್ರೊವಿಷನ್ ಅಂತಂದರೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ಗಳು ಏನಿರ್ತಾರಲ್ಲ, ಇವ್ರಿಗೆ
ಒಂದು ಐಡಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುವಂಥದ್ದಲ್ಲಿ ಅಥವಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ವೋಟರ್ಸ್ ಲಿಸ್ಟನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ಆಧಾರ್ ನಂಬರ್ಸನ್ನು ಐಡೆಂಟಿಟಿ ಪರ್ಪಸ್ಗೋಸ್ಕರ ವಾಲಂಟರಿ ಬೇಸಿಸ್ ಮೇಲೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಇವತ್ತು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಕನ್ಫರ್ಮೇಷನ್ ಮಾಡುವಾಗ ಅಥವಾ ರಿವಿಷನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಆಧಾರ್ ನಂಬರನ್ನು ನಾವು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದಾಗಿ. ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂ ಏನಂತಂದರೆ ಇಲ್ಲಿ ಒಂದು ಫೋಟೋ ಐಡೆಂಟಿಫಿಕೇಷನ್ ಅವಶ್ಯಕತೆ ಇರುತ್ತೆ. ಫೋಟೋ ಐಡೆಂಟಿಫಿಕೇಷನ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಆಧಾರದಲ್ಲಿರುವಂಥ ನಂಬರನ್ನು ಯೂಸ್ ಮಾಡೋದ್ರ ಮುಖಾಂತರ ಐಡೆಂಟಿಫೈ ಮಾಡ್ಬೋದು. ಇದು ವಾಲಂಟರಿ ಬೇಸಿಸ್ ಮೇಲೆ ಯಾವುದೇ ರೀತಿಯಂಥ ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ ಅಥವಾ ಆಧಾರ್ ನಂಬರನ್ನು ನಾವು ಪ್ರೊವೈಡ್ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವೋಟರ್ ಲಿಸ್ಟಿಂದ ಆ ಒಂದು ವ್ಯಕ್ತಿಯನ್ನು ಎಕ್ಸ್ಕ್ಲೂಡ್ ಮಾಡುವಂತಿಲ್ಲ. ಇದರಲ್ಲಿರುವಂತಹ ಬೇಸಿಕ್ ಇನ್ಫಾರ್ಮೇಷನ್ ಅಂತಂದರೆ ಎಲೆಕ್ಷನ್ ಕಮಿಷನ್ ಇವತ್ತು ಯಾವುದೇ ರೀತಿಯಾಗಿ ಆಧಾರ್ ನಂಬರನ್ನು ಡೇಟಾಬೇಸ್ ಆಗಿ ಸ್ಟೋರ್ ಮಾಡ್ತಾ ಇಲ್ಲ. ಇಲ್ಲಿ ಗೊಂದಲಮಯ ಆಗಿರುವಂಥ ಸಿಚುವೇಶನ್ ಅಂತಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ನು ಇವತ್ತು ವಯಲೇಟ್ ಆಗಬಹುದು ಅನ್ನುವಂಥದ್ದು. ಈ ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು ಯಾವುದೇ ರೀತಿಯಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ರಿಟ್ರೈವ್ ಮಾಡ್ತಾ ಇಲ್ಲ. ಕೇವಲ ವೋಟರ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಐಡೆಂಟಿಫಿಕೇಷನ್ನ ಮಾಡಲಿಕ್ಕೆ ವಾಲಂಟರಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಲಾ ಮಿನಿಸ್ಟರ್ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸನ್ನು ಹೇಗೆ ಕೇಳ್ಬೋದು? ಇವಾಗ ಎಲೆಕ್ಷನ್ ಬರ್ತಾ ಇರೋದ್ರಿಂದ, ಅದರಲ್ಲೂ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ನೋಡ್ತಾ ಇರೋದ್ರಿಂದ ಪ್ರಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ಬೋದು. ಪ್ರೈವೇಸಿ ವೈಲೇಷನ್ಗೆ ಸಂಬಂಧಪಟ್ಟಂತೆ ಈಸ್ ಇಟ್ ಅ ರಿಯಲಿ ಮ್ಯಾಂಡೇಟರಿ ಪ್ರೊವಿಷನ್? ಆಧಾರವನ್ನು ಇವತ್ತು ನಾವು ವೋಟರ್ ಐ ಡಿಗೆ ಲಿಂಕ್ ಮಾಡೋದು ಮ್ಯಾಂಡೇಟರಿ ಪ್ರೊವಿಷನ್ ಅನ್ನುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ಬೋದು. ರಾಂಗ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟು ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಮಾಡುವಂಥದ್ದು. ನಿಮಗೆ ಕ್ಲಿಯರ್ ಆಗಿರಬೇಕು, ಇದು ಯಾವುದೇ ರೀತಿಯಂಥ ಮ್ಯಾಂಡೇಟರಿ ಪ್ರೊವಿಷನ್ ಅಲ್ಲ, ವಾಲಂಟರಿ ಬೇಸಿಸ್ ಮೇಲೆ ಲಿಂಕನ್ನು ಮಾಡ್ಬೋದು ಅನ್ನುವಂಥದ್ದಾಗಿ. ಇಷ್ಟು ಇನ್ಫಾರ್ಮೇಷನನ್ನು ಜನರಲ್ ಅವೇರ್ನೆಸ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಎಲೆಕ್ಷನ್ ರಿಸಲ್ಟ್ಸ್ ಆ್ಯಂಡ್ ದ ಡೇಂಜರ್ಸ್ ಆಫ್ ಫಾಲ್ಸ್ ಎಕ್ಸ್ಪ್ಲನೇಷನ್ಸ್. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಎಲೆಕ್ಷನ್ನ ಸಂದರ್ಭದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಏನು ಮಾಡ್ತವೆ? ಪ್ರಾಮಿಸಸ್ಗಳನ್ನು ಮಾಡ್ತವೆ. ಪ್ರಾಮಿಸಸ್ಗಳ ಆಧಾರದ ಮೇಲೆ ಅವ್ರಿಗೆ ವೋಟಿಂಗ್ ಬೇಸ್ ಸಿಕ್ಕತ್ತೆ. ನೆಕ್ಸ್ಟ್ ಅವರು ಎಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಒಂದು ಟ್ರೆಡಿಷ್ನಲ್ ಐಡಿಯಾಲಜಿ ಅಥವಾ ಏನು ಪೊಲಿಟಿಕಲ್ ಪಾರ್ಟೀಸ್ಗಳು ಬಿಲೀವ್ ಮಾಡಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಫ್ರೆಂಟ್ ಎಕ್ಸಾಂಪಲನ್ನು ಅಥವಾ ಎಕ್ಸೆಪ್ಷನ್ ಸಿಚುವೇಶನ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಿದ್ರೆ ಮೊದಲೇದಾಗಿ ಮಾರ್ಬಿ ಬ್ರಿಡ್ಜ್ ಕೊಲ್ಯಾಪ್ಸ್ ಬಗ್ಗೆ ಹೇಳಿದ್ದಾರೆ. ಮಾರ್ಬಿ ಬ್ರಿಡ್ಜ್ ಕೊಲ್ಯಾಪ್ಸ್ನ ಇನ್ಸಿಡೆಂಟ್ನ ಸಂದರ್ಭದಲ್ಲಿ ಇಲ್ಲಿರುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗಿದ್ದರೂ ಸಹ ಅವರು BJPಗೆ ವೋಟ್ ಹಾಕಿದ್ದಾರೆ. BJP ಆ ಟೈಮಲ್ಲಿ ಪೊಸಿಷನಲ್ಲಿತ್ತು ಅಥವಾ BJP ಸರ್ಕಾರ ಇರೋದ್ರಿಂದ ಅವರು ಎಲ್ಲರೂ ಅಗೇನ್ಸ್ಟ್ ಆಗಿರ್ಬೋದು ಅಥವಾ ವಿರುದ್ಧವಾಗಿರ್ಬೋದು ವೋಟ್ ಹಾಕ್ತಾ ಇರುವಂಥ ಕಂಡೀಷನ್ ಇರಬೇಕಿತ್ತು. ಆದರೆ ಮೊದಲು ಹಾಕಿರುವಂತಹ ವೋಟರ್ಸ್ಗಿನೂ ಹೆಚ್ಚು ವೋಟರ್ಸ್ಗಳು, ಸರಿಸುಮಾರು 50,000ಕ್ಕಿಂತ ಹೆಚ್ಚು ಜನ ಮತ್ತೆ BJPಗೆ ವೋಟಿಂಗನ್ನು ಹಾಕಿದ್ದಾರೆ. 2017 ಹಾಗೂ 2020ರಲ್ಲಿ ನಡೆದಿರುವಂಥ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ರೂ ಸಹ ಸಾಕಷ್ಟು ಜನರ ಒಂದು ಲೈಫ್ ಹೋಗಿದ್ರೂ ಸಹ ಮತ್ತೆ ಅದೇ ಸರ್ಕಾರವನ್ನು ಮತ್ತೆ ವಾಪಸ್ ತೊಗೊಂಬಂದಿದ್ದಾರೆ ಅನ್ನುವಂಥದ್ದು. ಎಲೆಕ್ಟೋರಲ್ಸ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ ಮೀಡಿಯಾಗಳು ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಕಂಡೀಷನ್ಸ್ಗಳನ್ನು ನಾವು ನೋಡಿದರೆ ಹಾಗೂ ಪೊಲಿಟಿಕಲ್ ಸೈಂಟಿಸ್ಟ್ಗಳು ಹೇಳಿರುವಂಥ ಒಂದು ಟ್ರ್ಯಾಪ್ನ ಆಧಾರದ ಮೇಲೆ ನೋಡಿದರೆ ಪೊಲಿಟಿಕಲ್ ಪಾರ್ಟೀಸ್ಗಳು ಇವತ್ತು ಪ್ರಾಮಿಸಸನ್ನು ಮಾಡಿದರೆ ಅಥವಾ ಸ್ಪೆಸಿಫಿಕ್ ಕ್ಯಾಂಪೇನನ್ನು ಮಾಡಿದರೆ ಮಾತ್ರ ಅವರು ನೆಕ್ಸ್ಟ್ ಪೊಸಿಷನ್ಗೆ ಬರ್ತಾರೆ ಅಥವಾ ಎಲೆಕ್ಷನನ್ನು ಗೆಲ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ಸಹ ಹೆಚ್ಚು ಪ್ರಾಮಿಸಸ್ಗಳನ್ನು ಮಾಡ್ತಾ ಬರ್ತಾ ಇದ್ದಾವೆ ಅನ್ನುವಂಥದ್ದು. ಇಲ್ಲಿರುವಂಥ ಒಂದು ಮಿಸ್ಕನ್ಸೆಪ್ಷನನ್ನು ಈ ಎಕ್ಸಾಂಪಲು ತೆಗೆದು ಹಾಕ್ತಾ ಇದೆ. ಇದು ಕೇವಲ ಐಡಿಯಾಲಜಿಕಲಿ ಇರುವಂತಹ ಕಂಡೀಷನ್. ಬ್ರಿಡ್ಜ್ ಕೊಲ್ಯಾಪ್ಸ್ ಆದರೂ ಸಹ, ಪಾರ್ಟಿ ಮಿಸ್ ಗವರ್ನೆನ್ಸ್ ಆದರೂ ಸಹ ಸಬ್ಸಿಕ್ವೆಂಟ್ ಎಲೆಕ್ಷನ್ನ ಸಂದರ್ಭದಲ್ಲಿ ಅಗೇನ್ ಅದೇ ಪಾರ್ಟಿಯನ್ನು ಇವರು ಎಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ನಾವು ನೋಡ್ಬೋದು. ಈ ಪ್ರಾಮಿಸಸ್ಗಳು ಅಥವಾ ಕ್ಯಾಂಪೇನ್ಸ್ಗಳು ಯಾವುದೇ ರೀತಿಯಾಗಿ ವಿಕ್ಟರಿ ಅಥವಾ ಲಾಸನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಪಾಯಿಂಟನ್ನು ಇಲ್ಲಿ ಎಂಫಸೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಫಿಲಾಸಫರ್ಸ್ ಆಗಿರುವಂತಹ ಕಾರ್ಲ್ ಪಾಪರ್, ಫೇಮಸ್ಲಿ ಇವರ ಒಂದು ಥಿಯರಿಯ ಪ್ರಕಾರ, ಇವರ ನೇಮು ಇಂಪಾರ್ಟೆಂಟು, ಕಾರ್ಲ್ ಪಾಪರ್. ಇವರ ಒಂದು ಥಿಯರಿಯ ಆಧಾರದ ಮೇಲೆ ಇವತ್ತು ಯಾವುದೇ ಒಂದು ಟ್ರುತ್ತನ್ನು ನಾವು ಕನ್ಸಿಡರ್ ಮಾಡಬೇಕು, ಆಬ್ಸಲ್ಯೂಟ್ ಟ್ರುತ್ ಅಂತ ಹೇಳಬೇಕು ಅಂತಂದರೆ ಅದು ಫಾಲ್ಸಾಬಿಲಿಟಿ ಅಂತಕ್ಕಂಥ ಒಂದು ಟೆಸ್ಟನ್ನು ಪಾಸ್ ಮಾಡಬೇಕು. ಅವರ ಥಿಯರಿ ಪ್ರಕಾರ ಇವತ್ತು ಯಾವುದೇ ಒಂದು ಟ್ರುತ್ತನ್ನು ಅಥವಾ ಯೂನಿವರ್ಸಲ್ಲಿ ನಾವು ಎಲ್ಲರೂ ಎಕ್ಸೆಪ್ಟ್ ಮಾಡಬೇಕು ಅಂತಂದರೆ, ಇವಾಗ ಎಲ್ಲ
ಸ್ವಾನ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ, ಈಗ ಸ್ವಾನ್ಸ್ಗಳು ವೈಟ್ ಇದ್ದಾವೆ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ ಅದರಲ್ಲಿ ಸಿಂಗಲ್ ಬ್ಲ್ಯಾಕ್ ಸ್ವಾನ್ ಇರಬಾರ್ದು. ಸೊ ಹಾಗಾಗಿ ನೀವು ಅದನ್ನು ಅಬ್ಸಲ್ಯೂಟ್ ಟ್ರುತ್ ಅಂತ ನಾವು ಎಕ್ಸೆಪ್ಟ್ ಮಾಡ್ಬೋದು. ಹಾಗಾಗಿ ಇಲ್ಲಿರುವಂಥ ಒಂದು ಎಕ್ಸಾಂಪಲ್ಗೆ ನಾವು ಕನೆಕ್ಟ್ ಮಾಡಿದರೆ ಇಲ್ಲಿರುವಂಥ ಎಕ್ಸೆಪ್ಷನ್ ಆಧಾರದ ಮೇಲೆ ಕೇವಲ ಪ್ರಾಮಿಸಸ್ಗಳು ಇವತ್ತು ವಿಕ್ಟರಿಯನ್ನು ತರುತ್ತೆ ಅನ್ನುವಂಥದ್ದನ್ನು ನಾವು ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಅಥವಾ ಆಬ್ಸಲ್ಯೂಟ್ ಟ್ರುತ್ ಅಂತ ನಾವು ಕನ್ಸಿಡರ್ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಕಾರ್ಲ್ ಪಾಪರ್ ಅವರ ಒಂದು ಫೇಮಸ್ ಥಿಯರಿಯ ಆಧಾರದ ಮೇಲೆ ಇಲ್ಲಿ ಜಸ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇದರ ಜೊತೆಗೆ ಪೊಲಿಟಿಕಲ್ ಪಾರ್ಟೀಸ್ಗಳು ಕೊಡ್ತಕ್ಕಂತಹ ಪ್ರಾಮಿಸಸ್ಗಳು ಸಹ ಒಂದೆಡೆ ಜನರ ಒಂದು ಹಿತಕ್ಕೆ ಸಹಕಾರಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎಕನಾಮಿಸ್ಟ್ ಆಗಿರುವಂತಹ ಅಭಿಜಿತ್ ಬ್ಯಾನರ್ಜಿ ಆಗಿರ್ಬೋದು, ಈಸ್ಟರ್ ಡಫ್ಲೋ, ಮೈಕೆಲ್ ಕ್ರೀಮರ್ ಇವರೆಲ್ಲನೂ ಸೇರಿ 2019ರಲ್ಲಿ ನೊಬೆಲ್ ಪ್ರೈಸನ್ನು ಗೆದ್ದಿರುವಂತಹ ಕಾನ್ಸೆಪ್ಟ್ ಅಂತಂದರೆ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್, RCT ಅನ್ನುವಂತಹ ನೇಮಿನಿಂದ ಕರೀತಾರೆ, ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ, ಇಲ್ಲಿ ಎಕ್ಸ್ಕ್ಲೂಸಿವ್ಲಿ ಅವರು ಎಕ್ಸ್ಪೆರಿಮೆಂಟನ್ನು ಮಾಡಿರುವಂಥದ್ದಂದರೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇವಾಗ ಮಿಡ್ ಡೇ ಮೀಲ್ ಸ್ಕೂಲ್ಸನ್ನು ನೋಡ್ತೀವಿ. ಮಿಡ್ ಡೇ ಮೀಲ್ ಸ್ಕೂಲ್ಸನ್ನು ನಾವು ಎಜುಕೇಷನಲ್ಲಿರುವಂಥ ಒಂದು ಔಟ್ಕಮ್ಗೋಸ್ಕರ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ತಂದಿದ್ದು. ಸೊ ಇಲ್ಲಿ ನಮ್ಮ ಎಜುಕೇಷನ್ ಸೆಕ್ಟರ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಿದೆ. ಇಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದರೆ, ಪ್ರಾಮಿಸಸ್ಗಳು ಇಂಟರ್ವೆನ್ಷನ್ಸ್ ಆಗಿ ಕನ್ಸಿಡರ್ ಮಾಡಿದರೆ ಇದರಿಂದ ಎಜುಕೇಷನ್ ಸೆಕ್ಟರ್ಗೆ ಬೆನಿಫಿಟ್ ಆಗಿದೆ, ಔಟ್ಕಮ್ ಆಗಿ ಕನ್ಸಿಡರ್ ಮಾಡಿರುವಂಥದ್ದು. ಸೊ RCT ನಡಿನಲ್ಲಿ ಇದೊಂದು ಎಕ್ಸ್ಪೆರಿಮೆಂಟಲ್ ಫಾರ್ಮ್ ಆಗಿರುವಂಥದ್ದು. ಪಾಪ್ಯುಲೇಷನ್ಸ್ಗೆ ಇದು ಹೇಗೆ ಬೆನಿಫಿಟ್ ಆಗಿದೆ, ಪಾಲಿಸೀಸ್ಗಳು ಅಥವಾ ಪ್ರೋಗ್ರಾಮ್ಸ್ಗಳು ಹೇಗೆ ಇವತ್ತು ರ್ಯಾಂಡಮ್ ಆಗಿ ಚೂಸ್ ಮಾಡಿರೋದ್ರಿಂದ ಒಂದು ಟಾರ್ಗೆಟ್ ಇಟ್ಟಿರುವಂತಹ ಪಾಪ್ಯುಲೇಷನ್ಸ್ಗೆ ಇವತ್ತು ಸಹಕಾರಿಯಾಗಿದೆ, ಎಲಿಜಿಬಲ್ ಪಾಪ್ಯುಲೇಷನ್ಸ್ಗೆ ಬೇಕಾಗಿರುವಂತಹ ಬೆನಿಫಿಟ್ಸನ್ನು ಕೊಡ್ತಾ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟನ್ನು ಮಾಡ್ಕೊಳೋದಾದರೆ ಇವಾಗ ಫ್ರೀ ಬೀಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ನಾವು ಕನ್ಸೋಲ್ಟೇಟ್ ಮಾಡಿದ್ದೀವಿ. ಸರ್ಕಾರ ಅಥವಾ ಪೊಲಿಟಿಕಲ್ ಪಾರ್ಟೀಸ್ಗಳು ಪ್ರಾಮಿಸಸನ್ನು ಏನು ಮಾಡ್ತಾ ಇದೆ, ಫ್ರೀ ಬೀಸ್ ಅಂತಂದರೆ ಅವರ ಒಂದು ವೋಟರ್ ಬೇಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಆದರೆ ವೆಲ್ಫೇರ್ ಇಂಟೆನ್ಷನ್ಸನ್ನು ಇಟ್ಕೊಂಡು ಮಾಡುವಂತಹ ಪ್ರಾಮಿಸಸ್ಗಳು ತುಂಬ ಕಡಿಮೆ ಅನ್ನುವಂಥದ್ದನ್ನು ನೋಡಿದ್ದೀವಿ. ಇಲ್ಲಿ ಫ್ರೀ ಬೀಸ್ಗಳು ಹೇಗೆ ಸಹಕಾರಿ ಆಗುತ್ತೆ ಅನ್ನುವಂತಹ ಜಸ್ಟಿಫಿಕೇಷನ್ಸನ್ನು ಕೊಡುವಾಗ ಸಮ್ಟೈಮ್ಸ್ ಇದು ಎಜುಕೇಷನಲ್ ಸೆಕ್ಟರ್ಗೆ ಮಾಡಿರುವಂಥ ಒಂದು ಬೆನಿಫಿಟನ್ನು ನಾವಲ್ಲಿ ಕೋಟ್ ಮಾಡ್ಬೋದು. ಹಾಗೂ ಆಲ್ವೇಸ್ ಪ್ರಾಮಿಸಸ್ಗಳು ಸಹಕಾರಿಯಾಗಿರುವಂಥದ್ದಲ್ಲ, ಅಥವಾ ಪೊಲಿಟಿಕಲ್ ಪಾರ್ಟೀಸ್ಗಳು ವಿನ್ ಆಗಬೇಕು ಅಂತಂದರೆ ಪ್ರಾಮಿಸಸ್ಗಳನ್ನೇ ಮಾಡಬೇಕು ಅನ್ನುವಂಥದ್ದಿಲ್ಲ ಅನ್ನುವಂಥ ಎಕ್ಸೆಪ್ಷನ್ಸ್ ಕೇಸನ್ನು ಹೇಳುವಾಗ ಇದು ಅಬ್ಸಲ್ಯೂಟ್ ಟ್ರುತ್ ಅಲ್ಲ ಅನ್ನುವಂಥ ಒಂದು ಪಾಯಿಂಟ್ಸನ್ನು ನಾವು ಕವರ್ ಮಾಡುವಾಗ ಇಲ್ಲಿರುವಂಥ ಪಾಯಿಂಟ್ಸನ್ನು ಕಾರ್ಲ್ ಪಾಪರ್ ಅವರ ಒಂದು ಥೆರಾಟಿಕಲ್ ಕಾನ್ಸೆಪ್ಟನ್ನು ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಕಾಂಟೂರಿಂಗ್ ಟೆರರ್. ಈ ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಭಾರತ ಗ್ಲೋಬಲ್ ಲೆವೆಲಲ್ಲಿ ನಾವು ಟೆರರಿಸಮನ್ನು ಕಡಿಮೆ ಮಾಡಲಿಕ್ಕೆ, ರಿಡಕ್ಷನ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಅಪ್ರೋಚನ್ನು ಕೊಡ್ತಾ ಇದೆ. ಸ್ಪೆಸಿಫಿಕಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಭಾರತ ಬ್ರೀಫ್ ಮಾಡಿರುವಂತಹ ಕನ್ಸರ್ನನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಟೆರರಿಸಮ್ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಎಲ್ಲ ಕಂಟ್ರೀಸ್ಗಳು ಸಹ ಮಾಡ್ತಕ್ಕಂಥ ಒಂದು ವಾರ್ ಆಗಿ ಕನ್ಸಿಡರ್ ಮಾಡ್ಬೋದು. 1911 ಆದಮೇಲಿಂದ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅವೇರ್ನೆಸ್ ನಡೀತಾ ಇದೆ, ಸಾಕಷ್ಟು ಸ್ಯಾಂಕ್ಷನ್ಸ್ಗಳಾಗ್ತಾ ಇರೋದನ್ನು ನೋಡ್ಬೋದು. ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗಿರುವಂತಹ ಜೈಶಂಕರ್ ಅವರು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಕನ್ಸರ್ನನ್ನು ಇಲ್ಲಿ ನೋಡ್ಬೋದು. ಸೊ ಟೆರರಿಸಮನ್ನು ನಾವು ಫೈಟ್ ಮಾಡುವಂತಹ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ 4 ಹರ್ಡಲ್ಸ್ಗಳಿದ್ದಾವೆ ಅನ್ನೋದನ್ನು ಮಿನಿಸ್ಟರು ಎಂಫಸೈಸ್ ಮಾಡ್ತಾ ಇದ್ದಾರೆ. ಏನೇನು ಹರ್ಡಲ್ಸ್ಗಳಿದ್ದಾವೆ? ಒಂದು, ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ಗಳು ಸಪೋರ್ಟ್ ಏನು ಮಾಡ್ತಾ ಇದೆ, ಸ್ಟೇಟ್ ಸಪೋರ್ಟ್ ಮಾಡಿರ್ತಕ್ಕಂತಹ ಫೈನಾನ್ಸಿಂಗ್ ಸಿಸ್ಟಮ್, ಅದರಲ್ಲೂ ಟೆರರ್ ಫೈನಾನ್ಸಿಂಗ್ ಸಿಸ್ಟಮ್ಗೆ ಸರ್ಕಾರಗಳು ಸಪೋರ್ಟ್ ಮಾಡ್ತಾ ಇದೆ. ಇದನ್ನು ನಾವು ಒಂದು ಹರ್ಡಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಮಲ್ಟಿಲ್ಯಾಟ್ರಲ್ ಮೆಕ್ಯಾನಿಸಮ್ಸ್ಗಳೇನಿದಾವಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪರೆನ್ಸಿ ಇಲ್ಲ. ಮಲ್ಟಿಲ್ಯಾಟ್ರಲ್ ಮೆಕ್ಯಾನಿಸಮಲ್ಲಿರುವಂತಹ ಒಪೇಕ್ನೆಸ್ಸನ್ನು ಅಥವಾ ಡಬಲ್ ಸ್ಟ್ಯಾಂಡರ್ಡ್ಸ್ಗಳು ಇವತ್ತು ಟೆರರ್ ಗ್ರೂಪ್ಸ್ಗೆ ಸಪೋರ್ಟ್ ಮಾಡ್ತಾ ಇರೋದನ್ನು ನೋಡ್ಬೋದು. ಪೊಲಿಟಿಕಲ್ ಪಾರ್ಟೀಸ್ಗಳೇ ಇವತ್ತು ಟೆರರ್ ಗ್ರೂಪಿಂಗ್ಗಳಿಗೆ ಮಾಡುವಂಥ ಒಂದು ಸಪೋರ್ಟು ಸಹ ಗ್ಲೋಬಲ್ ಲೆವೆಲಲ್ಲಿ ಹರ್ಡಲನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗೂ ಇಂಪಾರ್ಟೆಂಟ್ ಅಟೆನ್ಷನ್ನ ಅವಶ್ಯಕತೆ ಇರೋದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟಲ್ಲಿ. ಡ್ರೋನ್ಸ್ಗಳ ಬಳಕೆ,
ವರ್ಚುವಲ್ ಕರೆನ್ಸಿ ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳಿಗೆ ಇವು ಸಹಕಾರಿಯಾಗ್ತಾ ಇದ್ದಾವೆ. ಇಲ್ಲೂ ಸಹ ನಾವು ಅಟೆನ್ಷನನ್ನು ಕೊಡಬೇಕು ಅನ್ನುವಂಥದ್ದಾಗಿ ಹರ್ಡಲ್ ಅಂತ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿ ಮಾಡ್ತಕ್ಕಂಥ ಈ ಒಂದು ವಾರಲ್ಲಿರುವಂತಹ ಕನ್ಸರ್ನ್ಸ್ಗಳು, ಸ್ಟೇಟ್ ಸಪೋರ್ಟ್ ಮಾಡಿರುವಂಥದ್ದಾಗಲಿ, ಮಲ್ಟಿಲ್ಯಾಟ್ರಲ್ ಮೆಕ್ಯಾನಿಸಮ್ಸ್ಗಳಾಗಿರ್ಬೋದು, ಪೊಲಿಟಿಕಲ್ ಆಸ್ಪೆಕ್ಟ್ಸಲ್ಲಿ ಕನ್ಸಿಡರ್ ಮಾಡಿದರೆ, ಟೆಕ್ನಾಲಜಿ ವೈಸ್ ಕನ್ಸಿಡರ್ ಮಾಡಿದರೆ ಈ 4 ಹರ್ಡಲ್ಸ್ಗಳನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯೂಸ್ ಮಾಡ್ಕೋಬೋದು. ಭಾರತದ ಒಂದು ಮೇಜರ್ ಅಬ್ಸರ್ವೇಷನ್ ಅಂತಂದ್ರೆ ಏನು, ಎಲ್ಲಿ ಜಾಗೃತೆಯಿಂದ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ 2021ರಲ್ಲಿ ನಡೆದಿರುವಂತಹ ಅಫ್ಘಾನಿಸ್ತಾನದಲ್ಲಿ ಏನು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಪರ್ಮನೆಂಟ್ ಮೆಂಬರ್ ಆಗಿರುವಂತಹ US ಎಕ್ಸಿಟ್ ಆಗಿದೆ. US UK ಇವತ್ತು ತಾಲಿಬಾನ್ ಜೊತೆಗೆ ಮಾಡ್ತಕ್ಕಂಥ ಒಂದು ಟಾಕಲ್ಲಿ ಹಿಂದೇಟನ್ನು ಹಾಕ್ತಾ ಇದೆ, ನೆಗೋಷಿಯೇಷನನ್ನು ಪ್ರಾಪರಾಗಿ ಮಾಡ್ತಾ ಇಲ್ಲ. ಇದರಿಂದ ಇವತ್ತು ಪಾಕಿಸ್ತಾನ ಸಹ ಅಫ್ಘಾನಿಸ್ತಾನದಲ್ಲಿ ಕೊಲ್ಯಾಬ್ರೇಷನನ್ನು ಮಾಡ್ತಾ ಇದೆ, ಅಥವಾ ಪಾಕಿಸ್ತಾನದೊಂದಿಗೆ ಅಫ್ಘಾನಿಸ್ತಾನದ ರಿಲೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು. ಈ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಕಾರಣ ಇವತ್ತು US ಮತ್ತು UK ಮುಂದಾಗಿ ತಾಲಿಬಾನ್ ಜೊತೆಗೆ ನೆಗೋಸಿಯೇಷನನ್ನು ಮಾಡಬಹುದಾಗಿತ್ತು ಅನ್ನುವಂಥ ಒಂದು ಕನ್ಸರ್ನ್ ಆಗಿದ್ದರೆ, ಇನ್ನು ಸೆಕೆಂಡ್ ಪಾಯಿಂಟ್ ನಡಿನಲ್ಲಿ ಇವತ್ತು ಪರ್ಮನೆಂಟ್ ಮೆಂಬರ್ಶಿಪ್ಪಲ್ಲಿರುವಂತಹ ಚೈನಾನು ಸಹ ಪಾಕಿಸ್ತಾನದಲ್ಲಿರುವಂತಹ ಟೆರರಿಸ್ಟ್ ಗ್ರೂಪ್ಗಳಿಗೆ ಕೊಡ್ತಕ್ಕಂಥ ಒಂದು ಡೆಸಿಗ್ನೇಷನನ್ನು ಬ್ಲಾಕ್ ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಪಾಕಿಸ್ತಾನದಲ್ಲಿರುವಂತಹ ಗ್ರೂಪ್ಗಳಿಗೆ ರಿಕಗ್ನೈಜೇಷನನ್ನು ಮಾಡಬೇಕು ಅಂತಂದರೆ ಚೈನಾ ಬ್ಲಾಕ್ ಮಾಡ್ತಾ ಇದೆ. ಸೊ ಇದು ಸೆಕೆಂಡ್ ಕನ್ಸರ್ನ್ ಆಗಿರುವಂಥದ್ದು, ಅಥವಾ ಭಾರತದ ಒಂದು ಅಬ್ಸರ್ವೇಷನ್ ಆಗಿ ನಾವು ನೋಡ್ಬೋದು. ಭಾರತದ ಪ್ರಪೋಸಲ್ ಏನಿದೆ ಅಂತಂದರೆ, ಕಾಂಪ್ರಿಹೆನ್ಸಿವ್ ಆಗಿ ನಾವು ಒಂದು ಕನ್ವೆನ್ಷನ್ಸನ್ನು ಮಾಡಬೇಕು, ಇಂಟರ್ನ್ಯಾಷನಲ್ ಟೆರರ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಪ್ರಾಕ್ಟೀಸಸ್ಗಳನ್ನು ತರಬೇಕು, ಟೆರರ್ ಆ್ಯಕ್ಟಿವಿಟೀಸ್ಗಳನ್ನು ಹೊಡೆದೋಡಿಸಲು ಇವತ್ತು ನಾವು ಪೊಲರೈಸ್ ಆಗಿರ್ತಕ್ಕಂಥ ಒಂದು ಹೋಪ್ ಇರುವಂತಹ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಬೇಕು. ಸೊ ಕನ್ಸೋಲ್ಡೇಟೆಡ್ ಆಗಿರುವಂಥ, ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ಹಾಗೂ ಉಕ್ರೈನ್ನ ಒಂದು ಕ್ರೈಸಿಸ್ನಿಂದ ಆಗಿರುವಂತಹ ಕಂಡೀಷನ್ಸ್ಗಳು ತುಂಬ ಇರ್ರಿವರ್ಸಿಬಲ್ ಇರ್ತಾ ಇರೋದ್ರಿಂದ ಇವತ್ತು P5 ಕಂಟ್ರೀಸ್ಗಳು ಸಹ ಏನು ಮಾಡದೇ ಇರುವಂತಹ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿದೆ. ಇದೇ ನಿಟ್ಟಿನಲ್ಲಿ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ನಾವು ಒಂದು ಪೊಲರೈಸ್ಡ್ ಅಥವಾ ಕನ್ಸೋಲ್ಡೇಟೆಡ್ ಆಗಿರುವಂತಹ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸನ್ನು, ಸ್ಟ್ರಾಂಗ್ ಆಗಿರುವಂತಹ ಇನ್ಸ್ಟಿಟ್ಯೂಷನ್ಸನ್ನು ಬಿಲ್ಡಪ್ ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಹಾಗೂ ನ್ಯೂ ಡೆಲ್ಲಿ ಮಾಡಿರುವಂಥ ಒಂದು ಅಟೆಂಪ್ಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 2 years ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಒಂದು ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಏನು ಕಂಪ್ಲೀಟ್ ಮಾಡಿದಾರಲ್ಲ, ಈ ಒಂದು ನಿಟ್ಟಿನಲ್ಲಿ ಭಾರತ ಕಾಂಟೂರ್ ಟೆರರಿಸಮ್ಗೆ ಸಂಬಂಧಪಟ್ಟಂತೆ ಅಥವಾ ಟೆರರಿಸಮನ್ನು ಫೈಟ್ ಮಾಡಲು ಒಂದು ಕಮಿಟಿ ಮೀಟಿಂಗನ್ನು ಸೆಟಪ್ ಮಾಡಿತ್ತು. ನೋ ಮನಿ ಫಾರ್ ಟೆರರ್ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಂತೆ ಇವರ ಕನ್ಸರ್ನ್ ಇರ್ಬೋದು, ಇಂಟರ್ಪೋಲ್ ಕಾನ್ಫರೆನ್ಸ್, ಇವೆಲ್ಲ ಸಹ ಟೆರರಿಸಮ್ ಆ್ಯಕ್ಟಿವಿಟೀಸನ್ನು ತಡೆಗಟ್ಟುವಂಥದ್ದು. ಭಾರತ ಇಷ್ಟೆಲ್ಲ ಎಫರ್ಟ್ಸ್ಗಳನ್ನು ಹಾಕಿದರೂ ಸಹ ಒಂದು ಪ್ರಾಪರ್ ಆಗಿರುವಂತಹ ರಿಕಗ್ನೈಜೇಷನ್ ಆಗಿರ್ಬೋದು, ಅಥವಾ ಇದರ ಒಂದು ಆಬ್ಜೆಕ್ಟಿವನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಔಟ್ಸೈಡ್ ವರ್ಲ್ಡ್ ಯಾವ ರೀತಿಯಾಗಿ ಭಾರತದ ಕನ್ಸರ್ನನ್ನು ಎಕ್ಸೆಪ್ಟ್ ಮಾಡ್ತಾ ಇದೆ, ಪಾಕಿಸ್ತಾನದಿಂದನೂ ಸಹ ನಾವು ಸಾಕಷ್ಟು ಪ್ರೆಷರನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಕನೆಕ್ಟ್ ಮಾಡುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಟೆರರಿಸಮ್ಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಟೆರರ್ ರಿಲೇಟೆಡ್ ಇರತಕ್ಕಂಥ ಕ್ವಶನ್ಸ್ಗಳನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಯೂಸ್ ಮಾಡ್ಕೋಬೋದು. ಮೇನ್ಸಲ್ಲಿ ಸೆಕ್ಯೂರಿಟಿ ಸೆಕ್ಷನಲ್ಲಿ ಟೆರರಿಸಮ್ ರಿಲೇಟೆಡ್ ಇರುವಂಥ ಕಾನ್ಸೆಪ್ಟನ್ನು ಇನ್ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಜೈಶಂಕರ್ ಅವರು ಹೇಳಿರುವಂತಹ ಗ್ಲೋಬಲ್ ಹರ್ಡಲ್ಸ್ಗಳು ಮೇನ್ಸಲ್ಲಿ ಡೈಮೆನ್ಷನ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಭಾರತದ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ, ಯಾವುದೇ ಒಂದು ಇನಿಷಿಯೇಟಿವ್ ಇರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಆಗ್ತಕ್ಕಂಥ ಕ್ರೈಸಿಸಲ್ಲಿ ಭಾರತದ ಒಂದು ಅಬ್ಸರ್ವೇಷನ್ ಆಗಲಿ, ಅಥವಾ ಭಾರತ ಹೇಗೆ ಸಹಾಯವನ್ನು ಮಾಡ್ತಾ ಇದೆ, ಭಾರತದ ಇನಿಷಿಯೇಟಿವ್ಸು ಅಥವಾ ಎಫರ್ಟ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗ್ತವೆ. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡುವಂಥದ್ದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.